ಸಮಸ್ತ ನಾಡಿನ ಭಕ್ತಾದಿಗಳಿಗೆ ಶ್ರೀ ತಾಯಿ ಕಿಕ್ಕೇರಮ್ಮನವರ ತೆಪ್ಪೋತ್ಸವ ದಿನದ ಶುಭಾಶಯದ ಜೊತೆಗೆ ಶ್ರೀ ತಾಯಿ ಕಿಕ್ಕೇರಮ್ಮನವರ ದಿವ್ಯ ಕೃಪಾಶೀರ್ವಾದ ಜಲಧಾರ ಜಲಲಕ್ಷ್ಮಿಯಾಗಿ ಶ್ರೀ ತಾಯಿಯವರು ಸರ್ವರಿಗೂ ಅರಸಿ ಆಶೀರ್ವದಿಸಿ ಸರ್ವರಿಗೂ ಸುಖ ಸಂತೋಷ ನೆಮ್ಮದಿ ಸಂತೋಷ ಆರೋಗ್ಯ ಆಯುಷ್ಯ ಅಭಿವೃದ್ಧಿಗಳನ್ನು ನೀಡಿ ಅರಸಲಿ. ಇನ್ನು ಶ್ರೀ ತಾಯಿ ಕಿಕ್ಕೇರಮ್ಮನವರನ್ನು ಮಹಾರಾಣಿಯಂತೆ ಅಲಂಕರಿಸಿರುವ ಆತ್ಮೀಯ ಶ್ರೀ ಕೋಟೆ ಆಂಜನೇಯ ಸ್ವಾಮಿಯ ಅರ್ಚಕ ಮಾರುತಿ ವೆಂಕಟೇಶ್ ಮತ್ತು ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಅರ್ಚಕರಾದಂಥ ಶ್ರೀನಿಧಿಯವರಿಗೆ ಅನಂತ ಧನ್ಯವಾದಗಳನ್ನು ಅರ್ಪಿಸುತ್ತಾ ಇವರ ಈ ಪ್ರೀತಿಯ ಸೇವೆಗೆ ಸದಾ ಚಿರಋಣಿಯಾಗಿ ಇವರನ್ನು ನಮಸ್ಕರಿಸಿ ಗೌರವ. ಯಾರಪ್ಪ ಇದು ನೀರಲ್ಲಿ ಆಟ ಆಡ್ತಾ ಇದ್ದಾರೆ ಅಂತ ನೋಡ್ತಾ ಇದ್ದೀರಾ? ಇಲ್ಲ, ಇವರು ಶ್ರೀ ಸ್ವಾಮಿ ಬಸವೇಶ್ವರನನ್ನು ಶ್ರೀ ತಾಯಿ ಕಿಕ್ಕೇರಮ್ಮನವರ ತೆಪ್ಪೋತ್ಸವದ ಪ್ರಯುಕ್ತ ಕೆರೆಯ ನಡುವೆ ಇರುವಂಥ ಬಸವೇಶ್ವರ ಸ್ವಾಮಿಯವರನ್ನು ಶುದ್ಧಗೊಳಿಸಿ ಅಲಂಕಾರ ಮಾಡಿ ಪುಣ್ಯ ಮಾಡಿಸಿ ಪೂಜಾ ಕೈಂಕರ್ಯಗಳನ್ನು ನಡೆಸಿ ತೆಪ್ಪವನ್ನು ಕಟ್ಟಿ ಸಂಭ್ರಮದಿಂದ ತಾಯಿ ಕಿಕ್ಕೇರಮ್ಮನವರನ್ನು ತೆಪ್ಪೋತ್ಸವ ನಡೆಸಲು ಶ್ರೀ ಕಿಕ್ಕೇರಿಯ ಪಾಳೆಗಾರ ಏಲಕ್ಕಿ ನಾಯಕ ವಂಶಸ್ಥರಿಂದ ಈ ಒಂದು ತೆಪ್ಪ ಕಾರ್ಯಾಚರಣೆಯನ್ನು ಆರಂಭ ಮಾಡಿದ್ದರು. ಇದನ್ನು ನಮ್ಮ ಲಕ್ಷ್ಮೀಪುರದ ದೇವಾಲಯದ ಟ್ರಸ್ಟಿಗಳ ಜೊತೆಗೆ ನಾನು ಹೋಗಿ ನೋಡಿ ವೀಕ್ಷಿಸಿ ಎಲ್ಲರನ್ನು ಸಂತೋಷದಿಂದ ಮಾತನಾಡಿಸಿ ನಮ್ಮ ಪೊಲೀಸ್ ಇಲಾಖೆಯ ಅಧಿಕಾರಿ ವರ್ಗದವರು ಸಹ ಸಜ್ಜಿತವಾಗಿ ಮಾತುಕತೆಯನ್ನಾಡಿಕೊಂಡು ಬಂದೆವು. ನಂತರ ಸನ್ನಿಧಿಗೆ ಬಂದು ಶ್ರೀ ತಾಯಿ ಕಿಕ್ಕೇರಮ್ಮನವರನ್ನು ಲಕ್ಷ್ಮೀಪುರದ ಕುರುಬ ಸಮುದಾಯ ಆಲುಮತದವರಿಂದ ಅರ್ಚಕ ಕುಲದವರಿಂದ ಅರ್ಚಕರಿಂದ ಪೂಜಾ ಕೈಂಕರ್ಯಗಳನ್ನು ಮಹಾಮಂಗಳಾರತಿಯನ್ನು ಮಾಡಿಸಿ ಸಮಸ್ತ ಶ್ರೀ ಲಕ್ಷ್ಮೀದೇವಿ ಪೂಜಾ ಅರ್ಚಕ ವೃಂದದವರಿಂದ ಶ್ರೀದೇವಿಯವರನ್ನು ಉತ್ಸವದ ಮೆರವಣಿಗೆಯಲ್ಲಿ ತೆಗೆದುಕೊಂಡು ಹೊರಟೆವು. ನಂತರ ಕಿಕ್ಕೇರಿಯ ರಾಜಬೀದಿಗಳಲ್ಲಿ ಮನೆಗಳಲ್ಲಿ ಪೂಜಾ ಕೈಂಕರ್ಯಗಳನ್ನು ಒಪ್ಪಿಸಿಕೊಂಡು ಶ್ರೀ ತಾಯಿಯವರನ್ನು ಸಮಸ್ತ ಭಕ್ತಾದಿಗಳು ಪ್ರೀತಿಯಿಂದ ಸ್ವಾಗತಿಸಿ ಎಲ್ಲರೂ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಿಕೊಟ್ಟಂಥ ಅದ್ಭುತ ಈ ಸುಂದರ ಕ್ಷಣಗಳನ್ನು ನೋಡಿ ತುಂಬ ಮನಸ್ಸಿಗೆ ಆನಂದ ಖುಷಿಯಾಯಿತು. ನನ್ನ ತಾಯಿ ಶ್ರೀ ಕಿಕ್ಕೇರಮ್ಮನವರ ಕೃಪಾಶೀರ್ವಾದ ಸಮಸ್ತ ಭಕ್ತಾದಿಗಳಿಗೂ ಆದರದಿಂದ ಸಿಗಲಿ. ಶ್ರೀ ತಾಯಿ ಕಿಕ್ಕೇರಮ್ಮನವರು ಹೀಗೆ ಪೂಜಾ ಕೈಂಕರ್ಯಗಳನ್ನು ನಡೆಸಿಕೊಂಡು ಶ್ರೀ ತಾಯಿಯವರು ಬ್ರಹ್ಮೇಶ್ವರ ದೇವಾಲಯದ ಮುಂದೆ ಇರುವ ಶ್ರೀ ಕಿಕ್ಕೇರಮ್ಮನವರ ಸಿರಿಕೆರೆಗೆ ಆಗಮಿಸಿ ತೆಪ್ಪೋತ್ಸವ ಪೂಜಾ ಕಾರ್ಯಕ್ರಮವನ್ನು ನಡೆಸಿಕೊಡುವ ಶ್ರೀ ಯಾಲಕ್ಕಿ ನಾಯಕರ ವಂಶಸ್ಥರಿಗೆ ತಾಯಿಯನ್ನು ಹಸ್ತಾಂತರಿಸಿದೆವು. ತಾಯಿಯವರನ್ನು ಸ್ವಾಗತದಿಂದ ಬರಮಾಡಿಕೊಂಡು ಶ್ರೀ ಕಿಕ್ಕೇರಮ್ಮನವರನ್ನು ತೆಪ್ಪೋತ್ಸವದ ಸೇವೆಗೆ ತೆಪ್ಪದಲ್ಲಿ ಪಟ್ಟದರಸಿಯಾಗಿ ಅಲಂಕೃತರನ್ನಾಗಿ ಮಾಡಲು ಕರೆದುಕೊಂಡು ಹೋಗಲು ಸಜ್ಜಾಗಿ ನಿಂತರು. ಹೀಗಿದ್ದಾಗ ಶ್ರೀ ತೆಪ್ಪವನ್ನು ಯಾಲಕ್ಕಿ ನಾಯಕ ವಂಶಸ್ಥರು ತೆಪ್ಪವನ್ನು ಕಟ್ಟಿಸಿ ವಿಜೃಂಭಣೆಯಿಂದ ಮಂಟಪವನ್ನು ಮಾಡಿಸಿ ಅಲಂಕೃತಗೊಳಿಸಿದ್ದು, ಶ್ರೀ ಗಂಗೆ ಮತಸ್ಥರು ತೆಪ್ಪವನ್ನು ನಡೆಸಲು ತಾಯಿಯರನ್ನು ಆಗಮನದ ಸ್ವಾಗತದಿಂದ ಅದ್ಧೂರಿಯ ವಿಜೃಂಭಣೆಯ ಭಕ್ತ ಸಮೂಹದೊಂದಿಗೆ ವಿಜೃಂಭಣೆಯಿಂದ ಸ್ವಾಗತಿಸಿದರು. ನಂತರ ಶ್ರೀ ತಾಯಿಯವರನ್ನು ಎಲ್ಲರೂ ಕಣ್ತುಂಬಿಕೊಂಡು ಶ್ರೀಯವರನ್ನು ಮಂಟಪಕ್ಕೆ ಕೂರಿಸಲು ಸಂತೋಷದಿಂದ ಕೂಗಾಡುತ್ತಾ ವಿಜೃಂಭಣೆಯ ಸಂಭ್ರಮವನ್ನು ಸಂತೋಷವನ್ನು ಆನಂದಿಸುತ್ತಿದ್ದರು. ಕೆಲವೇ ಕ್ಷಣಗಳಲ್ಲಿ ಬ್ರಾಹ್ಮಣೋತ್ತಮರು ಆಗಮಿಸಿ ಶ್ರೀ ತಾಯಿಯವರ ಪಲ್ಲಕ್ಕಿಯ ಅಲಂಕಾರವನ್ನು ಆನಂದಿಸುತ್ತಾ ಒಂದು ಸಣ್ಣ ವಿಡಿಯೋದ ತುಣುಕನ್ನು ಮಾಡಿ ನಾನು ಸಂಭ್ರಮಿಸಿದೆ. ನಂತರ ಈ ಒಂದು ಜನಸಮೂಹವನ್ನು ನೋಡಿ ತಾಯಿಯವರ ಭಕ್ತಿ, ತಾಯಿಯವರ ಶಕ್ತಿ, ತಾಯಿಯವರ ಅಪಾದ ದಿವ್ಯ ಸ್ವರೂಪಗಳು ನನ್ನ ಮನದಲ್ಲಿ ಮೂಡಿ ಸರ್ವರಿಗೂ ಸನ್ಮಂಗಳನ್ನುಂಟು ಮಾಡಲಿ. ಶ್ರೀ ತಾಯಿಯವರು ಇಂಥ ಅಪಾರವಾದ ಶಕ್ತಿಯನ್ನು ಹೊಂದಿರುವ ಮಹಾಶಕ್ತಿ ಶ್ರೀ ಕಿಕ್ಕೇರಮ್ಮನವರಿಗೆ ನನ್ನ ಕೋಟಿ ಧನ್ಯವಾದಗಳನ್ನು ಮನಸ್ಸಿನಲ್ಲಿಯೇ ಅರ್ಪಿಸಿ ಶ್ರೀ ಕಿಕ್ಕೇರಮ್ಮನವರು ಸರ್ವರಿಗೂ ಸನ್ಮಂಗಳನ್ನುಂಟು ಮಾಡಿ ಸಕಲ ಮೂಲ ಭಕ್ತಾದಿಗಳಿಗೆ ಮುಂದಿನ ಭಾಗ ಮುಂದುವರಿಯುತ್ತದೆ. ಮುಂದಿನ ಭಾಗದಲ್ಲಿ ಮುಂದಿನ ಕಾರ್ಯಕ್ರಮಗಳನ್ನು ತಿಳಿಸುತ್ತೇನೆ. ಸಮಸ್ತರಿಗೂ ತುಂಬ ಹೃದಯದ ಧನ್ಯವಾದಗಳು.